ಇವತ್ತು ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಅಚ್ಚರಿಯ ಘಟನೆ ಆಯಿತು. ಫೈನಲ್ ಪಟ್ಟಿ ಇನ್ನೇನು ಆಚೆ ಬಂತು ಅಂದಾಗ ಲಿಸ್ಟ್ ನಲ್ಲಿ ಭಟ್ಕಳದ ಮಂಕಾಳು ವೈದ್ಯವರ ಹೆಸರಿತ್ತು. ಆದ್ರೆ ಕೆಲ ಹೊತ್ತಿನಲ್ಲೇ ಅವರ ಹೆಸರಿನ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಅಂತಿಮ ಆಗುತ್ತೆ. ಇದು ಟೈಪಿಂಗ್ ಮಿಸ್ಟೇಕ್ ಅನ್ನೋದಾಗಿ ಹೈಕಮಾಂಡ್ ಹೇಳಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರು ಮಾತನಾಡಿದ್ರೆ, ಯಾರು ಮಾತನಾಡಿದ್ರೆ ನೋಡ್ಬರೋಣ. ಜನ ಜೊತೆನೇ ಇದ್ವಲ್ಲ, ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಚೂರು ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಿದ್ವಿ. ಸುದ್ದಿ ಬಂತು. ಆಮೇಲೆ ಎಲ್ಲರಿಗೂ ಭಾಳ ಸಂತೋಷ ಆಗೈತಿ. ಯಾಕಂದರೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಟ್ರ್ಯಾಕ್ ರೆಕಾರ್ಡ್, ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿದ್ರೆ ಇದು ನಿರೀಕ್ಷಿಸ್ತಿದ್ವಿ ಅದು ಬಂದೇ ಬರ್ತೈತಿ ಅಂತ. ಇಲ್ರಿ, ಅದು ಯಾವ ಇಲಾಖೆ ಕೊಡ್ತಾರೆ, ಯಾವ ಮಿನಿಸ್ಟ್ರಿಶಿಪ್ ಕೊಡ್ತಾರೆ, ಅದರಲ್ಲಿ ಜವಾಬ್ದಾರಿಯಿಂದ ಕೆಲಸ ಮುಂದುವಯ್ತಾರೆ. ಇನ್ನೇನು ಲೋಕಭವನಕ್ಕೆ ಹೋಗಿ ಪ್ರಮಾಣ ವಚನ ಇನ್ನೇನು ತಗೊಂತಾರೆ ಅನ್ನೋ ಟೈಮಲ್ಲಿ ಫೈನಲ್ ಪಟ್ಟಿ ನೋಡಿದಂತಾಗ ಮಂಕಾಳು ವೈದ್ಯರ ಹೆಸರಿತ್ತು. ಪಾಪ ಖುಷಿಯಲ್ಲಿ ಇದ್ರು ಅನ್ಸುತ್ತೆ. ಸಡನ್ ಆಗಿ ಹಿಂಗೆ ನೋಡುವಾಗ AICC ಒಂದು ಸ್ಪಷ್ಟನೆ ಕೊಡುತ್ತೆ, ಸರ್ ನಾವು ಟೈಪ್ ಮಾಡ್ತಿದ್ವಿ, ಅಲ್ಲೆಲ್ಲೋ ಟೈಪಿಂಗ್ ಮಿಸ್ಟೇಕ್ ಆಯಿತು ಅಂತ. ನಾವು ಮಕ್ಳಿಗೆ ಗಿರಣಿ ಅಂಗಡಿಗೆ ಸಕ್ಕರೆ ತಗೊಂಬ ಬೆಲ್ಲ ತಗೊಂಬಂದ್ರೆ ಮಕ್ಳು 2 ಸಲ ನೋಡ್ಕೊಂಡು ಹೋಗ್ತಾರೆ, ಅಮ್ಮ ಇದಾ ಅಂತ. ಆದರೆ AICCಯ ಅಧ್ಯಕ್ಷರ ಈ ನಡೆ, ಹೈಕಮಾಂಡ್ ನಾಯಕರ ನಡೆ ಜೊತೆಯಲ್ಲಿ ಈಗ ಜನ ಕೇಳ್ತಿರೋದು, ಅಲ್ಲಿ ಮಿಸ್ಟೇಕ್ ಆಗಿದ್ದು ಟೈಪಿಂಗ್ ಅಥವಾ ಸೂಟ್ ಕೇಸಲ್ಲೂ ಮಿಸ್ಟೇಕ್ ಆಯ್ತಾ ಅಂತ ಜನ ಮಾತಾಡ್ತಿದ್ದಾರೆ. ಆಗಿರ್ಬೋದು, ಸೂಟ್ ಕೇಸ್ ವಿಚಾರದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ಬೋದು. ಟೈಪಿಂಗ್ ಮಿಸ್ಟೇಕು ಇವತ್ತಾಗಿದ್ದಿದ್ರೆ ಪಾಪ ಅವ್ರಿಗೆ ಫೋನ್ ಮಾಡಿದ್ದು ನಿನ್ನೆ ಅಂತ ಅನ್ಸುತ್ತೆ. ಅವರು ಹೇಳ್ತಾ ಇದ್ದಾರೆ, ನನಗೆ ವರಿಷ್ಠರ ಕಡೆಯಿಂದ ದೆಹಲಿಯಿಂದ ಫೋನ್ ಬಂದಿತ್ತು ಅಂತ. ಅವರು ಬೆಂಗಳೂರಿಗೆ ಬೇಡ್ಬಿಟ್ಟಿದ್ರು. ಬೆಂಗಳೂರಿಗೆ ಬಂದು ಕುಟುಂಬ ಸಮೇತ ಬೆಂಗಳೂರಿಗೆ ಬಂದಿದ್ದು ನಿಮ್ಮ ಫೋನ್ ಆಧರಿಸಿನೇ ಅವರು. ನೀವು ಟೈಪಿಂಗ್ ಮಿಸ್ಟೇಕ್ ಆಯ್ತು, ಇನ್ನೊಂದಾಯ್ತು ಅಂತ ಹೇಳಿದ್ರೆ ಅವರಿಗೆ ಸಬೂಬು ಕೊಡಬಹುದು, ಆದ್ರೆ ಘಟನೆಗಳಿಗೆ ಸಬೂಬ್ ಕೊಡೋಕ್ಕಾಗಲ್ಲ. ಹಿಂದೆ ಏನು ಘಟನೆ ಆಗಿದೆ ಅದಂತೂ ಸತ್ಯ. ಫೋನ್ ಅಂತೂ ಬೈ ಮಿಸ್ಟೇಕ್ ಬಂದಿರಲ್ಲ. ಮಂಕಾಳು ವೈದ್ಯಗೆ ಫೋನ್ ಬಂದಿರಲ್ಲ. ಮಂಕಾಳು ವೈದ್ಯಗೆ ಕಾಲ್ ಮಾಡಿದ್ದಾರೆ, ಪದಗ್ರಹಣಕ್ಕೆ ತಯಾರಿರಿ ಅಂತಾನೆ ಹೇಳಿದ್ದಾರೆ. ಕುಟುಂಬ ಸಮೇತ ಅವರು ಬೆಂಗಳೂರು ಬಂದು ಬೀಡ್ಬಿಟ್ಟಿದ್ದಾರೆ. ಎಲ್ಲವೂ ಆಗಿತ್ತು. ಕೊನೆಯ ಗಳಿಗೆಯಲ್ಲಿ ಅದೇನೋ ಬದಲಾವಣೆಗಳು. ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಎಷ್ಟು ಬಾರಿ ಹೆಗಲ ಮೇಲೆ ಹಾಕೋತಾರ ಗೊತ್ತಿಲ್ಲ. ಉಪಚುನಾವಣಾ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಅನ್ನೇ ಎದುರು ಹಾಕೊಂಡು ಬಿ ಫಾರ್ಮ್ ಸಿಗುವ ಮೊದಲೇ ನಾಮನಿರ್ದೇಶನ ಮಾಡ್ಕೊಂಡ್ರು. ಅಲ್ಲೇ ಹೋಗಿ ಪಟ್ಟಿಗೆ ಇದಾಕೊಂಡು ಬಂದ್ರು. ಅದಾದ ನಂತರದಲ್ಲಿ ಏನಾಯ್ತು, ಕಾಂಗ್ರೆಸ್ ಮತ್ತೆ ಬಿ ಫಾರ್ಮ್ ಕೊಟ್ಬಿಟ್ಟು ಅವ್ರನ್ನ ಸೇರಿಸ್ಕೊಂಡು ಆ ಜಮೀರ್ ಅಹಮದ್ ಅವರು ಅವ್ರದ್ದೆಲ್ಲ ಗೊಂದಲಗಳ ಮಾಡಿ ಟಿಕೆಟ್ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಎದುರು ಹಾಕೊಂಡು ಒಂದಷ್ಟು ಗೊಂದಲಗಳ ಸೃಷ್ಟಿ ಆದ್ರೂ ಕೂಡ ಪರವಾಗಿದ್ದು ಅದೇ ಎಸ್ ಮಲ್ಲಿಕಾರ್ಜುನ್ ಅವ್ರ ಜೊತೆಗೆ. ಇಷ್ಟೊಂದು ಅವರನ್ನ ಓಲೈಸುವಂಥದ್ದು ಕಾಂಗ್ರೆಸ್ಸಿಗೆ ಯಾಕಪ್ಪ ಬಂತು ಅನ್ನುವಂಥದ್ದೇ ನೋಡಬೇಕಾಗಿದೆ. ಈಗ ಇಡೀ ದಾವಣಗೆರೆಯನ್ನ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಇವರು ಮಂಕಾಳು ವೈದ್ಯ ಹೆಸರನ್ನ ಪಟ್ಟಿಯಲ್ಲಿ ನೋಡ್ತಾ ಇದ್ದಂಗೆನೆ ಎಸ್ ಮಲ್ಲಿಕಾರ್ಜುನ್ ಅವರು ಸಂಸದರು, ಸಚಿವರು, ಅಂದ್ರೆ ಶಾಸಕರು ಇಬ್ಬರು, ನಾವು ಎಲ್ಲರೂ 3 ಜನ ಸೇರಿ ರಾಜೀನಾಮೆ ಕೊಡ್ತೀನಿ ಅಂತ ಏನೋ ಬೆದರಿಸಿದ್ದಾರೆ ಅನ್ನುವಂಥದ್ದು ಬಂತು. ಅವರ ಗೊಡ್ಡು ಬೆದರಿಕೆಗೆ ಇವರು ಬಿದ್ದು ಇವತ್ತು ಮಂಕಾಳು ವೈದ್ಯನ ಪಟ್ಟಿಯಿಂದ ತೆಗೆದಿದ್ದಾರೆ. ಹಾಗಾದ್ರೆ ಬೇಳೂರು ಗೋಪಾಲಕೃಷ್ಣ ಅಂತವ್ರು, ಅಶೋಕ್ ಪಟ್ಟಣ್ ಅಂತವ್ರು ದೆಹಲಿಗೆಲ್ಲ ಹೋಗಿ ಬಂದ್ರು, ಯಾವ ಪ್ರಯೋಜನವೂ ಆಗಿಲ್ಲ. ಅಂದ್ರೆ ನೀವು ಒಂದು ಆ ದಾವಣಗೆರೆಯ ಆ ಹುಲಿಗೆ ಎಷ್ಟು ಅಂತ ಹೆದರ್ಕೋತೀರಿ. ಬೆಣ್ಣೆ ತರ ಕರ್ಗೋದ್ರು ಹೈಕಮಾಂಡ್ ಪೂರ್ತಿ. ಬೆಣ್ಣೆ ನಗರದ ಇವರು ಏನ್ ನಗರಿಯ ಆ ಒಂದು ಕಟ್ಟಾಳುಗೆ ಕಾಂಗ್ರೆಸ್ ಪೂರ್ತಿ ಛಿದ್ರ ಆಗೋಗಿದೆ. ಯಾಕಂತಂದ್ರೆ ಅವ್ರು ಏನಾದರೂ ಹೆದರ್ಸ್ತಾರೆ ಅಂದ್ರೆ ಹೆದರ್ಕೋತಾರೆ ಅಂತಂದ್ರೆ ಅಂಥದ್ದೇನಿದೆ ಅಲ್ಲಿ ಮಲ್ಲಿಕಾರ್ಜುನ್ ಅವ್ರ ಹತ್ರ ಅನ್ನೋದು ಬರ್ತದೆ. ಈಗಾಗಲೇ ಅವರು ಮಂತ್ರಿಗಿರಿ ಮೊದಲು ಇದ್ದವರು, ಮೊದಲು ಅನುಭವಿಸಿದವರು, ಹೊಸ ಪಟ್ಟಿಯಲ್ಲಿ ಮಾಡ್ತೀನಿ, ನಾವು ನವಯುಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವರು ಮತ್ತೆ ಅಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ. ಯಾವುದೋ ಆದರೆ ತುಂಬ ದೊಡ್ಡ ತಪ್ಪು ಅಂತಂದರೆ ಆ ಗಾಯತ್ರಿ ಶಾಂತೇಗೌಡ ಮಾಡಿರೋದು ಅನ್ಯಾಯ, ಮತ್ತು ಈ ಮಂಕಾಳು ವೈದ್ಯ ಅವರಿಗೆ ಮಾಡಿರೋದು ಅನ್ಯಾಯ. ನೀವು ಕೊಡಲಿಲ್ಲ ಅಂದರೆ ಏನು ತಪ್ಪಾಗಲಿ. ಶಾಂತೆ ಅವರು ಯಾರು ಗಾಯತ್ರಿ ಅವ್ರಿಗೆ ಕೊಡಲಿಲ್ಲ ಅಂತಂದ್ರೆ ಯಾರೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಖುದ್ದಾಗ ಆಕೆನೂ ಮಾಡ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಅವರು ಏನು ಅಂತ ಇದು ನೀವು ಹೆಸರು ತರೋದು, ಆಸೆ ಹುಡ್ಸೋದು, ಮತ್ತೆ ಅದು ಟೈಪಿಂಗ್ ಮಿಸ್ಟೇಕ್ ಮಾಡಿಸ್ಕೊಂಡೋದು, ಇದು ಯಾವ ಟೈಪಿಂಗ್ ಮಿಸ್ಟೇಕು? ಅದು ಟೈಪ್ ಮಾಡ್ತಿದ್ದಾದ್ರೂ ಯಾರು? ರಾಹುಲ್ ಗಾಂಧಿ ಅವರೇನಾ? ಯಾಕಂದ್ರೆ ಆಗಾಗ ತಪ್ಪು ಮಾಡೋದು ರಾಹುಲ್ ಗಾಂಧಿ ಅವರು. ನಿಮ್ಮ ಕಾಂಗ್ರೆಸ್ ಅಲ್ಲಿ ಏನಾದ್ರು ತಪ್ಪು ಮಾಡ್ತಾರೆ ಅಂತಂದ್ರೆ ಅವರೇ ಮಾಡ್ತಾ ಇರೋದು. ಹೈಕಮಾಂಡ್ ಅಲ್ಲಿ ಅವ್ರನ್ನ ಕೂರಿಸ್ಬಿಟ್ಟಿದ್ರಿ, ಟೈಪಿಂಗ್ ಮಾಡೋದನ್ನು ಅವ್ರಿಗೆ ಕೊಟ್ಟುಬಿಟ್ಟಿದ್ರಿ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಟೈಪಿಂಗ್ ಮಿಸ್ಟೇಕ್ ಮಾಡಿರೋದ್ರಿಂದ ಎರಡೆರಡು ಮನಸ್ಸುಗಳಿಗೆ ಹಾನಿ ಮಾಡಿದಿರಿ, ಘಾಸಿ ಮಾಡಿದಿರಿ. ನಿಮ್ಮ ಎಡವಟ್ಟಿನಿಂದ ಇವತ್ತು ಅವ್ರಿಗೆ ಎಷ್ಟು ಸಂಕಟ ಆಗಿರುತ್ತೆ. ಆಗಿರುತ್ತೆ. ಈ ಹಿಂದೆ ಮಂಕಾಳು ವೈದ್ಯ
ಅವ್ರಿಗೇನು ತಪ್ಪಿದ್ರಲ್ಲಿ ಯಾರಿಗೂ ನೋವಿರಲಿಲ್ಲ. ನೀವು ಪಟ್ಟೀಲಿ ಹಾಕಿದ್ರಿ, ಹಾಕಿ ಮತ್ತೆ ಅದನ್ನು ವಾಪಸ್ ತೆಗೆದಿಟ್ರಲ್ಲ, ಅದರಿಂದ ತುಂಬಾ ನೋವಾಗುತ್ತೆ. ಈ ಯಾರೇ ಒಬ್ಬ BJP ಅಲ್ಲ ಕಾಂಗ್ರೆಸ್ ಅವನು ಕೇಳಿದ್ರು ಪಟ್ಟೀಲಿ ಹೆಸರಿತ್ತಂತೆ, ಕೊನೆ ಗಳಿಗೆಯಲ್ಲಿ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಕೂರ್ಸ್ಕೊಂಡಿದ್ರಂತೆ, ಲಾಸ್ಟಲ್ಲಿ ಅದೇನೋ ಟೈಪಿಂಗ್ ಮಿಸ್ಟೇಕು ಅಂತ ಹೇಳ್ಬಿಟ್ಟು ವಾಪಸ್ ತೆಗೆದ್ರು ಅಂತ ಹೇಳಿದ್ರೆ ಯಾರೊಬ್ರು ಮನಸ್ಸಿಗಾದ್ರೂ ಪಾಪ ಅನ್ಸೋದಿಲ್ಲ, ಅಯ್ಯೋ ಅನ್ಸೋದಿಲ್ವಾ? ಇದನ್ನ ಮಾಡಿರುವ ಕಾಂಗ್ರೆಸ್ಸಿಗೆ ಅಯ್ಯೋ ಅನ್ಸಿದ್ರೆ ಇನ್ನೂ ಒಂದು ಅವಕಾಶ ಇದೆ. ಹೌದು, ಇನ್ನೂ ಒಂದು ಅವಕಾಶ ಇದೆ. ಈಗ ಅಸಮಾಧಾನಿತರಿಗೆ ಕೊಡೋದಕ್ಕೆ ಈಗ ಅವರೇನೋ ಸಿದ್ದರಾಮಯ್ಯ ಅವರೇನೋ ಅವ್ರು ಯಾರೋ ಬಸವರಾಜ ಇನ್ನೊಬ್ರು ಯಾರೋ ಇದಾರಂತೆ, ಇನ್ನೊಬ್ಬ ಕುರುಬ ಸಮುದಾಯದ ನಾಯಕರಿಗೆ ಅವ್ರನ್ನೇನೋ ತರಬೇಕು ಅನ್ನುವಂಥ ನಿಟ್ಟಲ್ಲಿ ಈಕೆಯನ್ನ ಸ್ವಲ್ಪ ಅವರು ಪದಗ್ರಹಣ ಮಾಡೋದು ಬೇಡ, ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬೇಡ ಅಂತ ಹೇಳಿ ತಡೆದಿದ್ದಾರೆ ಅನ್ನೋದು ಒಂದು ಬರ್ತಾ ಇರುವಂಥದ್ದು ಗಾಸಿಪ್ ಲೆಕ್ಕಕ್ಕೆ. ಅದು ಇದು ಸತ್ಯವೇ ಆದರೆ ಒಂದು ಮಹಿಳೆ ಒಳಗಡೆ ಬರೋದನ್ನ ತಡೆದಿದ್ದು ಇವತ್ತು ಮಂಕಾಳ್ ವೈದ್ಯನ ಆಸೆ ಹುಡಿಸಿ ಮತ್ತೆ ಈ ಕಿತ್ತೆಸ್ತಿದ್ದು ಇದೆಲ್ಲ ನೋಡಿದ್ರೆ ಕಾಂಗ್ರೆಸ್ಸಿಗೆ ಮುಂದೊಂದು ದಿನ, ನಾಳೆಯಿಂದನೇ ಶುರುವಾಗುವ ದಿನ ತುಂಬಾ ಕಷ್ಟಕರವಾದ ಸಂಕಷ್ಟಕರವಾದ ದಿನ ಬರಬಹುದು. ಇವರೆಲ್ಲ ಅಲ್ಲಾಡಿ ಏನಾದ್ರೂ ಬೇರೆ ಪಕ್ಷದ ಕಡೆ ಹೊರಡುವಂತ ಪ್ರಯತ್ನ ಮಾಡಿದ್ರೆ ತುಂಬಾ ದೊಡ್ಡ ಸಂಖ್ಯೆ ಇದ್ದಂಗಿದೆ. ಒಂದು 30-40 ಜನ ಹಾರಿದ್ರೆ ಸರ್ಕಾರಕ್ಕೆ ಒಂದು ಹಂತಕ್ಕೆ ಸಂಕಷ್ಟ ಎದುರಾಗೋದೇನು ನೋಡದೆ ಇರೋ ದಿನಗಳೆಲ್ಲ ಆಗಬಹುದು ಅಂತ ಅನ್ಸುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.